ಗುರು ಬಸವಲಿಂಗಾಯ ನಮಃ. ಶ್ವಾನಜ್ಞಾನ, ಗಜಜ್ಞಾನ, ಕುಕ್ಕುಟಜ್ಞಾನವೆಂಬ ಜ್ಞಾನತ್ರಯಗಳೇನಾದವು. ಕೂಡಲ ಸಂಗಮದೇವ, ನಿಮ್ಮನ್ನರಿಯದ ಜ್ಞಾನವೆಲ್ಲ ಅಜ್ಞಾನವಯ್ಯ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮಪೂಜ್ಯ ದೊಡ್ಡಪ್ಪಗಳವರನ್ನು, ಬಸವ ಸ್ವರೂಪರಾದ ಗದಗಿನ ಲಿಂಗೈಕ್ಯ ಜಗದ್ಗುರು ಮಹಾಸನ್ನಿಧಿಯವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿಯವರ ಪವಿತ್ರ ಚರಣಗಳಲ್ಲಿ ಭಕ್ತಿಯಿಂದ ನಮಿಸುತ್ತಾ, ಇವತ್ತು ಈ ವೇದಿಕೆಯ ಮೇಲಿರುವ ಎಲ್ಲ ಅನುಭಾವಿಗಳಲ್ಲಿ ಈ ಸಮಾರಂಭದ ಕೇಂದ್ರ ಬಿಂದುಗಳಾದಂಥ ಸಿದ್ದು ಯಾಪಲ್ಪರ್ವಿ ದಂಪತಿಗಳಲ್ಲಿ, ಇಲ್ಲಿ ನೆರೆದಿರುವ ಎಲ್ಲ ಪೂಜ್ಯ ಶರಣರಲ್ಲಿ, ಪೂಜ್ಯ ತಾಯಂದಿರಲ್ಲಿ, ಭಕ್ತಿಯ ಶರಣಾರ್ಥಿಗಳು. ಯಾಕಂದ್ರೆ ಸಮಯ ಬಹಳ ಕಡಿಮೆ ಐತಿ, ಅದಕ್ಕೆ ದಯವಿಟ್ಟು ಎಲ್ಲರೂ ಇಡಿಯಾಗಿ ಹೇಳಿದ್ದಾಗಿದೆ. ಇದು ಒಂದು ನಮ್ಮ ಸಿದ್ದು ಯಾಪಲ್ಪ್ರಿಯವರ ಹೊಸ ಪರಿಕಲ್ಪನೆ. ಯಾರಾದರೂ ನಿವೃತ್ತಿ ಆದ ಮೇಲೆ ಅವ್ರಿಗೊಂದು ಸನ್ಮಾನ ಸಮಾರಂಭ ಇಟ್ಕೊತಾರೆ, ವೈಭವ ಆಡಂಬರಗಳೆಲ್ಲ ಇರ್ತವೆ. ಆದರೆ ಇವರು ನಿವೃತ್ತಿ ಆದ ಮೇಲೆ ಇದೊಂದು ಆದರ್ಶವಾದಂಥ ಸಮಾರಂಭ. ಇದನ್ನೇ ಎಲ್ಲರೂ ಅನುಕರಿಸಬೇಕು ಅಂತ ನನಗನ್ನಿಸ್ತೈತಿ. ಇಲ್ಲಿ ಸುಮಾರು 6-7 ಜನ ಮಾತಾಡಿದರು. ಎಲ್ಲರಿಗೂ ಒಂದೊಂದು ಸಬ್ಜೆಕ್ಟ್ ಕೊಟ್ಟಿದ್ದರು. ಆ ಸಬ್ಜೆಕ್ಟ್ ಮೇಲೇ ಅವರು ಮಾತಾಡಿದರು, ನಿಂತು ಮಾತಾಡಿದರು ಮತ್ತು ಟೈಮ್ ಸೇರಿ ಮಾತಾಡಿದರು. ಇಂಥ ಒಂದು ಅಪರೂಪವಾದಂಥ ಸಮಾರಂಭ. ಇದೊಂದು ಅಕಾಡೆಮಿಕ್ ಆಗಿತ್ತು, ಇದೊಂದು ಅಧ್ಯಯನ ಕೇಂದ್ರದ ವಸ್ತು ಆಗಿತ್ತು. ಅನೇಕ ವಿಷಯಗಳನ್ನು ನಾವಿಲ್ಲಿ ಕಲಿತುಕೊಂಡ್ವಿ, ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡ್ವಿ. ಅಂಥ ಅದ್ಭುತವಾದಂಥ ಒಂದು ಅಧ್ಯಯನ ಕೇಂದ್ರದ ಒಂದು ವಸ್ತು ಆಗಿತ್ತು ಈ ಸಮಾರಂಭ. ಈ ಸಮಾರಂಭಕ್ಕೆ ಬಂದಂಥವ್ರು ಯಾರ್ದು ಟೈಮ್ ವೇಸ್ಟ್ ಆಗಿಲ್ಲ. ಎಲ್ಲರೂ ಆ ಸಮಯವನ್ನು ಚೆನ್ನಾಗಿ ಬಳಸಿಕೊಂಡ್ರು, ಆ ಸಮಯದಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರು ಅಂತ ನನಗನ್ನಿಸ್ತೈತಿ. ಮತ್ತು ಬಂದಂಥ ವ್ಯಕ್ತಿಗಳು ಯಾರು, ಅವರೆಲ್ಲ ಮಹಾನುಭಾವರೇ. ಅವರವರ ಕ್ಷೇತ್ರದಲ್ಲಿ ಅದ್ಭುತವಾದ ಚಿಂತನೆಯನ್ನು, ಕೃಷಿಯನ್ನು ಮಾಡಿದಂಥ, ರಾಜ್ಯ ಮಟ್ಟದಲ್ಲಿ ತಮ್ಮ ಚಿಂತನೆಯನ್ನು ಹರಿದು ಬಿಟ್ಟಂಥ ಎಲ್ಲ ಅನುಭಾವಿಗಳೇ ಇದ್ದಂಥವ್ರು. ಅದಕ್ಕಾಗಿ ಅವರೆಲ್ಲರನ್ನು ಒಂದೇ ವೇದಿಕೆಯಲ್ಲಿ ನೋಡುವಂಥ ಸೌಭಾಗ್ಯನೂ ಕೂಡ ನಮಗೆ ಸಿಕ್ತು. ಅದಕ್ಕಾಗಿ ಸಿದ್ದು ಯಾಪಲ್ಪುರಿಯವರು ಇದೊಂದು ಅಪರೂಪವಾದಂಥ ಸಮಾರಂಭವನ್ನು ಮಾಡಿ ಆದರ್ಶವನ್ನು ಮೆರೆದರು. ಅದಕ್ಕಾಗಿ ಸಿದ್ದು ಯಾಪಲ್ಪುರಿಯವರು ಯಾವಾಗಲೂ ತಮ್ಮ ಜೀವನದಲ್ಲಿ ಆದರ್ಶವನ್ನೇ ಅಳವಡಿಸಿಕೊಂಡು ಬಂದಂಥವರು. ಅದರಲ್ಲಿ ವಿಶೇಷವಾಗಿ ಅವರ ಆದರ್ಶ ಎಲ್ಲ ನೇರವಾದಂಥ ಮಾತು. ಎಲ್ಲಿನೂ ಕೂಡ ಒಳಗಿಟ್ಟುಕೊಂಡು ಮಾತಾಡೋಂಗಿಲ್ಲ, ಎಲ್ಲವನ್ನು ಬಿಚ್ಚಿ ಮಾತಾಡ್ತಕ್ಕಂಥ ಒಂದು ಸ್ವಭಾವವುಳ್ಳವರು. ಅದರ ಜೊತೆಗೆ ಅವರು ಹೆಂಗೆ ಅಧ್ಯಯನ ಮಾಡ್ಕೊತ ಬಂದರು. ಅವರು ಬಸವಣ್ಣನವರ ತತ್ವಕ್ಕೆ ಭಾಳ ಗಟ್ಟಿಯಾಗಿ ಅಂಟ್ಕೊಂಡ್ರವರು. ಅಧ್ಯಯನ ಅಂದರೆ ಕೇವಲ ಬಸವಣ್ಣವರ ಅಧ್ಯಯನ ಅಷ್ಟೇ ಮಾಡಲಿಲ್ಲ ಅವರು, ಈ ಜಗತ್ತಿನ ಎಲ್ಲ ಈಸಮ್ಗಳನ್ನು ಅಧ್ಯಯನ ಮಾಡಿದರು. ಈ ಜಗತ್ತಿನ ಎಲ್ಲ ಚಿಂತಕರ ಅಧ್ಯಯನವೂ ಮಾಡಿದರು. ಎಲ್ಲವನ್ನು ಅಧ್ಯಯನ ಮಾಡಿದ ಮೇಲೆ ಫೈನಲ್ಲಿಗೆ ಅವ್ರ ರಿಸಲ್ಟ್ ಏನು ಬಂತಂದ್ರೆ ಬಸವಣ್ಣವ್ರ ತತ್ವಕ್ಕೆ ಅಂಟುಕೊಂಡು ಬಸವಣ್ಣವ್ರ ತತ್ವವನ್ನು ಪ್ರಸಾರ ಮಾಡಿದರೆ, ಅವರ ತತ್ವಕ್ಕೆ ಅಂಟುಕೊಂಡ್ರೆ, ಅವ್ರ ತತ್ವವನ್ನು ಪಾಲಿಸಿದರೆ ಜಗತ್ತಿನ ಎಲ್ಲ ಚಿಂತಕರ ತತ್ವವನ್ನು ಪಾಲಿಸ್ದಂಗಾಗತ್ತೆ ಅನ್ನುವಂಥ ಒಂದು ನಿರ್ಣಯಕ್ಕೆ ಅವರು ಬಂದಿದ್ದಾರೆ. ಅದಕ್ಕಾಗಿ ಇವತ್ತವರು ಎಲ್ಲಿ ಹೋದರೂ ಕೂಡ ಬಸವಣ್ಣನವರ ವಿಚಾರಗಳ ಮೇಲೇ ಚಿಂತನೆಯನ್ನು ಮಾಡುವಂಥ ಒಂದು ನಿರ್ಣಯಕ್ಕೆ ಬಂದಂಥ ಒಬ್ಬ ಚಿಂತಕ. ಅದಕ್ಕೆ ಒಂದು ಏನಾಯಿತು ಅಂತಂದರೆ, ಸುಮಾರು 35 ವರ್ಷಗಳವರೆಗೆ ಏನು ಚಿಂತನೆಯನ್ನು ಮಾಡ್ತಾರಲ್ಲ, ಆ ಚಿಂತನೆ ತಲೆಯಾಗಿ ಇಟ್ಕೊಂಡಿರ್ತಾರಲ್ಲ, ಅದು ಒಂಥರ ಭಾಳ ಭಾರ ಆಕತಿ. ಚಿಂತನೆ ಮನಸ್ಸು ತುಂಬ ಚಿಂತನೆಗಳು ಬರ್ತವೆ, ಅದನ್ನು ಅವರು ಡೆಲಿವರಿ ಮಾಡಬೇಕು. ಅದನ್ನು ಮಾಡಲಿಲ್ಲ ಅಂದರೆ ಕಾಡ್ತಿರ್ತಾವೆ. ಅದಕ್ಕಾಗಿ ಇಲ್ಲಿವರೆಗೂ 35 ವರ್ಷಗಳವರೆಗೆ ಅವರ ಚಿಂತನೆಗಳನ್ನು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬಿತ್ತುಕೊಂತ ಬಂದರು. ಅವರು ವಿದ್ಯಾರ್ಥಿಗಳು ಸಿಗ್ತಿದ್ದರು, ವಿದ್ಯಾರ್ಥಿಗಳು ಸಿಗ್ತಿದ್ರು. ಈಗ ರಿಟೈರ್ಡ್ ಆದಮೇಲೆ ವಿದ್ಯಾರ್ಥಿಗಳು ಸಿಗಂಗಿಲ್ಲ ಈಗ. ಅದಕ್ಕಾಗಿ ಅವರು ಸಮಾಜಕ್ಕೆ ಬರಬೇಕು. ಸಮಾಜದಲ್ಲಿ ಬಂದವರು ಇವತ್ತಿನ ಯುವಕರು ಮತ್ತು ಮಧ್ಯವಯಸ್ಕದವರು ಅಧ್ಯಯನ ಮಾಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ ವಯಸ್ಸಿನ ಭೇದ ಇಲ್ಲ. ಅದರಲ್ಲಿ 100 ವರ್ಷ ಆದರೂ ಕೂಡ
ನಮಗೆ ತಿಳಿಲಾರದಂಥ ವಿಷಯ ನಮಗೆ ಇವತ್ತು ತಿಳಿತಂದರೆ ನಾವು ವಿದ್ಯಾರ್ಥಿನೇ ಇವತ್ತು. ಅದಕ್ಕಾಗಿ ಅಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ನಮ್ಮ ಸಿದ್ದು ವ್ಯಾಪಲ್ಪರಿಯವರು ಇನ್ನು ಮುಂದಿನ ಜನ ಹೊಸ ಜೀವನ ಇವತ್ತಿನಿಂದ ಜೀವನ ಪ್ರಾರಂಭ ಆಯ್ತು ಅವ್ರದ್ದು. ಇವತ್ತು ಇಲ್ಲಿವರೆಗೂ ಜೀವನ ಬೇರೆ, ಇನ್ನು ಜೀವನ ಹೊಸ ಜೀವನ ಇವತ್ತಿನಿಂದ ಪ್ರಾರಂಭ ಆಯಿತು. ಇವತ್ತಿನಿಂದ ಅವರ ಕೃಷಿ ಪ್ರಾರಂಭ ಆಯಿತು. ಅದಕ್ಕಾಗಿ ತಮ್ಮ ಏನು ವಿಚಾರಪರವಾದ ಚಿಂತನೆಗಳನ್ನು ಬಿತ್ತುವಂಥ ಒಂದು ದೊಡ್ಡ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡದ್ದಂತಂದರೆ ಅವರು ಸೋಷಿಯಲ್ ಮೀಡಿಯಾವನ್ನು. ಆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು 16,000 ಜನ ಅವರ ಚಿಂತನೆಯನ್ನು ಅವರು ಓದ್ತಾರೆ. ಅದೊಂದು ವೇದಿಕೆ ಇವತ್ತು. ಅದ್ರ ಜೊತೆಗೆ ಸಮಾಜದಲ್ಲಿ ಆಫ್ಲೈನ್ ಚಿಂತಕರು ಬಂದಿದ್ದಾರೆ. ಅವರು ಆಫ್ಲೈನ್ ಅಂದರೆ ಈಗೇನು ನಾವೆಲ್ಲ ಕುಂತು ಕೇಳ್ತೇವಲ್ಲ, ನೀವೆಲ್ಲ ಆಫ್ಲೈನ್ ಇದ್ದಂಗೆ ನಾವೆಲ್ಲ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ಇವತ್ತು ಆರೋಗ್ಯವನ್ನು ಗಟ್ಟಿಯಾಗಿಟ್ಟುಕೊಂಡು, ಆರೋಗ್ಯವನ್ನು ಮೊದಲ ಆದ್ಯತೆಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ನಡ್ತಕ್ಕಂಥ ಎಲ್ಲೇ ಅವರ ಚಿಂತನೆಯನ್ನು ಕರೆದ್ರೆ ಸುರಕ್ಷಿತವಾಗಿ ಬರುವಂಥ ಸುರಕ್ಷತೆಯನ್ನು ಕಾಪಾಡಿಕೊಂಡು, ಆರೋಗ್ಯವನ್ನು ಕಾಪಾಡಿಕೊಂಡು ತಮ್ಮ ಚಿಂತನೆಗಳನ್ನು ಇವತ್ತು ಬಿತ್ತುವಂಥ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಮಾಡಲಿ. ಅದರಂತೆ ಅವರ ಬಸವಾದಿ ಶರಣಂಥ ಶಕ್ತಿಯನ್ನು ಕೊಡಲಿ, ಅವರಿಗೆ ಅನುಗ್ರಹಿಸಲಿ ಅಂತ ಹಾರೈಸಿ ಇವತ್ತು ನಮ್ಮ ಸಿದ್ದು ಯಾಪಲ್ಪರಿಯವರು ಅವರನ್ನು ನಾವು ನೆನೆಸೋದು ಅಂತಂದರೆ ಅವರ ತಂದೆ ಬಸವರಾಜ ಯಾಪಲ್ಪರಿಯವರು ಅಂತಂದು. ಅವರು ನಮ್ಮ ದೊಡ್ಡ ಅಜ್ಜರಿಗೆ ಅತ್ಯಂತ ಆತ್ಮೀಯರವರು. ಗದಗಿನ ಮಠಕ್ಕೂ ಭಾಳ ಆತ್ಮೀಯರು, ಇಳಕಲ್ ಮಠಕ್ಕೂ ಭಾಳ ಆತ್ಮೀಯರು. ಸಣ್ಣಂದಿರ್ತನೇ ಅಲ್ಲಿಗೆ ಬರ್ತಿದ್ರು ಅವರು. ದೊಡ್ಡ ಅಜ್ಜರ ಪ್ರಭಾವ ಅವ್ರ ಮೇಲೆ ಬಹಳ ಆಯಿತು. ನೇರವಾಗಿ ನುಡಿಯುವಂಥ ಪ್ರಭಾವ ಆದದ್ದೇ ದೊಡ್ಡ ಅಜ್ಜರಿಂದ ಅವರಿಗೆ. ದೊಡ್ಡ ಅಜ್ಜರು ಹೆಂಗೆ ಮಾತಾಡ್ತಾರೆ ಹಂಗೆ ದೊಡ್ಡ ಅಜ್ಜರು ನೇರವಾಗಿ ಮಾತಾಡ್ತಿದ್ರು. ಆ ನೇರವಾಗಿ ಮಾತಾಡ್ತಕ್ಕಂಥ, ಸ್ಪಷ್ಟವಾಗಿ ಮಾತಾಡ್ತಕ್ಕಂಥ ಪ್ರಭಾವ ಅದು ದೊಡ್ಡ ಅಜ್ಜವರಿಂದ ಆಯ್ತು ಅಂತ ಒಂದು ಸಲ ನನಗೆ ಹೇಳಿದರು. ಅದಕ್ಕಾಗಿ ಅಂಥ ಒಂದು ವ್ಯಕ್ತಿತ್ವವನ್ನು ಗದಗಿನ ಜಗದ್ಗುರು ಮಹಾಸನ್ನಿಧಿಯವರು ಮತ್ತು ನಮ್ಮ ದೊಡ್ಡ ಅಜ್ಜರು ಅವರಿಗೆ ಒಂದು ಅನುಗ್ರಹದ ಆಶೀರ್ವಾದ ಅವರ ಮೇಲೆ ಆಗಿದೆ. ಹೀಗಾಗಿ ಅವರ ತತ್ವಗಳನ್ನು ಅಂದರೆ ಅವರೆಲ್ಲರೂ ಬಸವಣ್ಣವ್ರ ತತ್ವಗಳನ್ನು ಅಂಟುಕೊಂಡಂಥವ್ರು ಯಾರು ಗದಗಿನ ಜಗದ್ಗುರು ಮಹಾಸನ್ನಿಧಿಯವರು ಮತ್ತು ನಮ್ಮ ದೊಡ್ಡಜ್ಜರು ಆ ತತ್ವಗಳನ್ನೇ ಬಿತ್ತುವಂಥ ಅವರಿಬ್ಬರ ಪ್ರತಿನಿಧಿಯಾಗಿ ಈ ಸಮಾಜದಲ್ಲಿ ಅವರು ಭಾಳ ಆ್ಯಕ್ಟಿವ್ ಆಗಿ ಆ ತತ್ವನ ಬಿತ್ತುವಂಥ ಕೃಷಿಯನ್ನು ಇನ್ನು ಮುಂದೆ ನಿರಂತರವಾಗಿ ಮಾಡಲಿ ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಅವ್ರ ಇಡೀ ಕುಟುಂಬಕ್ಕೆ ಅವ್ರಿಗಿನ್ನೂ ಒಂದು ಸ್ವಲ್ಪ ಜವಾಬ್ದಾರಿ ಐತೆ. 2 ಮಕ್ಕಳ ಮದುವೆ ಆಗಬೇಕು. ಬಸವಣ್ಣವರ ಕರುಣೆಯಿಂದ, ಬಸವಣ್ಣವರ ಅನುಗ್ರಹದಿಂದ ಅವರಿಬ್ಬರು ಮಕ್ಕಳು ಮದುವೆ ಆಗಿ ಅವ್ರು ಮತ್ತೆ ಫ್ರೀ ಆಗಿಬಿಡ್ತಾರೆ. ಇನ್ನೂ ಹೆಚ್ಚು ಸೇವೆಯನ್ನು ಮಾಡುವಂಥ ಸೌಭಾಗ್ಯ ಅವರಿಗೆ ಸಿಗಲಿ ಅಂತ ತಿಳ್ಕೊಂಡು ಹಾರೈಸಿ ಮತ್ತು ಜಗದ್ಗುರು ಮಹಾಸನ್ನಿಧಿಯವರು ಪ್ರಸ್ತುತ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಅಂತಃಕರಣ ಆಶೀರ್ವಾದ ಅವ್ರ ಮೇಲೆ ಹಿಂಗೆ ಸದಾಕಾಲ ಹಿಂಗೆ ಇರಲಿ ಅಂತ ಹಾರೈಸಿ ನಮ್ಮ ಜೊತೆಗೆ ಬಂದಂಥ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮೀಜಿಯವರು ಕ್ಷಮ ಮಾಡಬೇಕು, ಅವ್ರ ಹೆಸರು ಹೇಳೋದು ನೆನಪು ಹಾರಿದೆ. ಅದಕ್ಕಾಗಿ ಬಸವಲಿಂಗ ಮಹಾಸ್ವಾಮೀಜಿಯವರ ಅಂತಃಕರಣೂ ಕೂಡ ಅವ್ರ ಮೇಲೆ ಸದಾಕಾಲ ಇರಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮೆಲ್ಲರ ಅಂತಃಕರಣ ಪ್ರೀತಿ ವಿಶ್ವಾಸವೂ ಕೂಡ ಅವರ ಕುಟುಂಬದ ಮೇಲೆ ಸದಾಕಾಲ ಇರಲಿ ಅಂತ ವಿನಂತಿ ಮಾಡಿಕೊಂಡು ಈ ಮಾತು ಮುಗಿಸ್ತೀನಿ. ಶರಣು.